ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಟಾಪಿಕ್ ಡಿಸ್ಕಷನ್ ಸನ್ಸ್ಕ್ರೀನ್. ಕೆಲವೊಬ್ರು ಕಾಮನ್ ಆಗಿ ಕೇಳೋಂತಹ ಕ್ವೆಶ್ಚನ್ಸ್, ಮೇಡಮ್ ಸನ್ಸ್ಕ್ರೀನ್ ಹಾಕಬೇಕಾ, ಮನೆಯಲ್ಲಿದ್ರೂ ಸನ್ಸ್ಕ್ರೀನ್ ಆಗಬೇಕಾ, ನಂಗೆ ಸನ್ಸ್ಕ್ರೀನ್ ಸ್ಯೂಟೇ ಆಗೋದಿಲ್ಲ, ನನಗೆ ಅದು ಕಪ್ ಮಾಡುತ್ತೆ, ನನಗೆ ಅದು ಫೇಸ್ ತುಂಬ ಆಯಿಲಿ ಮಾಡುತ್ತೆ, ಈ 2 ಫಿಂಗರ್ ರೂಲ್ ಇರ್ತದಲ್ಲ ಅದನ್ನು ಫಾಲೋ ಮಾಡಬೇಕಾ. ಸೊ ಈ ರೀತಿಯಾದ ಹಲವಾರು ಕ್ವೆಶ್ಚನ್ಸು ನನ್ನ ಕ್ಲೈಂಟ್ಸ್ ನನ್ನ ಹತ್ರ ಕೇಳ್ತಿರ್ತಾರೆ. ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ನಂಬರ್ 1, ಸನ್ಸ್ಕ್ರೀನ್ ಬೇಕಾಗುತ್ತಾ? ಎಸ್, ಖಂಡಿತ ಬೇಕಾಗುತ್ತೆ. ಎಲ್ಲಿ ಬೇಕಾಗುತ್ತೆ? ಮನೆ ಒಳಗಡೆ ಇದ್ದರೆ ನಮಗೆ ಬೇಕಾಗಲ್ಲ. ಬಟ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಫೋಟೋ ಶೂಟ್ಸ್ ಮಾಡ್ತಿದ್ದೀರಾ, ಇಲ್ಲ ವೀಡಿಯೋಸ್ ಮಾಡ್ತಿದ್ದೀರಾ, ಅಥವಾ ಲ್ಯಾಪ್ಟಾಪ್ ಮುಂದೆ ಫುಲ್ ಡೇ ಕೂತಿದ್ದೀರಾ, ಆವಾಗ ಅಂಥ ಕೇಸಸಲ್ಲಿ ಖಂಡಿತ ಬೇಕಾಗುತ್ತೆ ಮೈಲ್ಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು. ಅದು ಬಿಟ್ಟರೆ ನಾರ್ಮಲಾಗಿ ಮನೆಯಲ್ಲಿರೋವಾಗ ನೀಡಿಲ್ಲ. ಮತ್ತು ನನಗೆ ಫೇಸಲ್ಲಿ ತುಂಬ ಆಯಿಲಿ ಆಗುತ್ತೆ, ನನಗೆ ಕಲರ್ ಚೇಂಜ್ ಮಾಡುತ್ತೆ, ಕಪ್ಪು ಕಾಣ್ತೀನಿ ಅಂದರೆ ದೆನ್ ಯು ಆರ್ ನಾಟ್ ಯೂಸಿಂಗ್ ದ ರೈಟ್ ಸನ್ಸ್ಕ್ರೀನ್. ಫಸ್ಟ್ ನೀವು ನಿಮ್ಮ ಫೇಸ್ಗೆ ಯಾವುದು ಸ್ಯೂಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡಿ. ಆಮೇಲೆ ನಿಮಗೆ ಒಂದು ಸನ್ಸ್ಕ್ರೀನ್ ಖಂಡಿತ ಸೆಟ್ ಆಗೇ ಆಗುತ್ತೆ. ಇಲ್ಲ ನಿಮಗೆ ಅದರಲ್ಲಿ ಚೂಸ್ ಮಾಡೋದ್ರಲ್ಲೇ ಸ್ವಲ್ಪ ಕಷ್ಟ ಇದೆ ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿ ವಿಲ್ ಡಿಸ್ಕಸ್ 1 to 1 ಆ್ಯಂಡ್ ವಿಲ್ ಫಿಕ್ಸ್ ಅ ಸನ್ಸ್ಕ್ರೀನ್ ಫಾರ್ ಯು. ಈ 2 ಫಿಂಗರ್ ರೂಲು ನಾವು ಫಾಲೋ ಮಾಡಬೇಕಾ ಸನ್ಸ್ಕ್ರೀನ್ ಅಪ್ಲೈ ಮಾಡೋವಾಗ ಅಂತ ಕೇಳಿದ್ರೆ, 2 ಫಿಂಗರ್ ರೂಲ್ ನಾನಂತೂ ಫಾಲೋ ಮಾಡೋದಿಲ್ಲ. ಸೊ ನನ್ನ ಫೇಸ್ಗೆ ಎಷ್ಟು ಸನ್ಸ್ಕ್ರೀನ್ ಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ಆ ರೀತಿಯಾಗಿ ನಿಮಗೂ ನಿಮ್ಮ ಫೇಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸನ್ಸ್ಕ್ರೀನ್ ಕೊಡೋದು ಒಳ್ಳೆಯದು. ರೈಟ್ ಆಗಿರೋಂತಹ ಸನ್ಸ್ಕ್ರೀನ್ನ ಚೂಸ್ ಮಾಡಿ ಅದನ್ನು ನೀವು 20 ಮಿನಿಟ್ಸ್ ಬಿಫೋರ್ ಅಪ್ಲೈ ಮಾಡಿ ಮತ್ತೆ ಮನೆಯಿಂದ ಹೊರಡೋದು ಒಳ್ಳೆಯದು. ಸೊ ಇಷ್ಟು ನೀವು ಫಾಲೋ ಮಾಡಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.